ಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕವಿತಾ ರಾಮಕೃಷ್ಣ ನಮ್ಮ ಜೊತೆ ಇದ್ದಾರೆ. ತಂಜಾವೂರು ಆರ್ಟನ್ನ ಮಸ್ಕತ್ತಲ್ಲಿ ತುಂಬ ಜನರಿಗೆ ಹೇಳಿಕೊಟ್ಟವರು, ಅಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋದವರು, ಅದರ ಜೊತೆಗೆ ಸಂಸ್ಕೃತ ಪಾಠವನ್ನು ಕೂಡ ಹೇಳ್ಕೊಡ್ತಾರೆ, ಅದು ಫ್ರೀ ಆಗಿ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸೊ ಕವಿತಾ, ನೀವು ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಮತ್ತೊಂದು ವಿಷಯ ಅಂದರೆ ಸಂಸ್ಕೃತ ಪಾಠನ ಅಲ್ಲಿ ಹೇಳ್ಕೊಡ್ತಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ, ಹೆಂಗೆ ಶುರು ಮಾಡ್ಕೊಂಡ್ರಿ ಅದನ್ನು ಅಂತ? ನನ್ನ ಹಸ್ಬೆಂಡಿಗೆ ಯಾರೋ ಪೇಪರ್ನವ್ರು ಅಲ್ಲಿ ಇಂಟರ್ವ್ಯೂ ತೊಗೊಳಕ್ಕೆ ಬಂದಿದ್ರು, ಬ್ಯಾಂಕ್ ಕೇಳೋ ವಿಚಾರಕ್ಕೆ. ಆಗ ಅವರು ನಿಮ್ಮ ವೈಫ್ ಏನು ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ಅಂತೆಲ್ಲ ಜನರೆಲ್ಲ ಕೇಳ್ತಾರಲ್ಲ, ಹಂಗೆ ಕೇಳಿದಾಗ ಅವ್ರು ಹೇಳಿದರು, ನಾನು ಭಾರತಿ ಯೂನಿವರ್ಸಿಟಿ ಬ್ಯಾಂಗ್ಳೂರಿನಲ್ಲಿ ಸಂಸ್ಕೃತ ಮುಗಿಸಿದ್ದಾರೆ ಅಂತ. ಅದರಿಂದ ಇನ್ನೊಬ್ರು ಯಾರೋ ವಾಲಂಟಿಯರು ಅಲ್ಲಿ ಹೇಳ್ಕೊಡ್ತಾರಾ ಬೈ ಚಾನ್ಸು, ಯಾರನ್ನಾದ್ರೂ ಕಳಿಸಿದ್ರಿ ಅಂತ. ಹಾಗೆ 5 ಮಕ್ಕಳಿಂದ ಶುರು ಆಗಿದ್ದು ಈಗ 45 ಜನ ಪರೀಕ್ಷೆ ಬರೆದಿದ್ದಾರೆ. ತಮಿಳುನಾಡು ಬೋರ್ಡು ಕಾಳಿದಾಸ ಪ್ರಕಾಶನ ಅಂತಿದೆ, ಅಲ್ಲಿಂದ ಪೇಪರ್ಸ್ ಕಳಿಸ್ತಾರೆ. ನಾನು ಅದಕ್ಕೆ ಪಾಠ ಮಾಡ್ತೀನಿ. ಪಾಠ ಮಾಡಿ ವಾಪಸ್ಸು ಏನು ಅದರದ್ದು ಬ್ಯೂಟಿ ಅಂದರೆ, ಇದ್ರದ್ದು ಹೇಗೆ ನಾನು ಹೇಳಿದೆ ನಿಮಗೆ, ಬ್ರಷ್ ಹಿಡ್ಕೊಳಕ್ಕೆ ಬರದೇ ಇರೋರು ಕಲಿತಾರೆ ಅಂತ. ಇದನ್ನಂತೂ ಇನ್ನೂ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದರೆ ದೇವನಾಗರಿ ಭಾಷೆ ನಮ್ಮ ಸಂಸ್ಕೃತದಲ್ಲೇ ಹಿಂದೂ ಧರ್ಮ ಆಗಲಿ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಆಗಲಿ, ಎಲ್ಲ ನಮ್ಮ ಗ್ರಂಥಗಳು ಏನೇ ಮುಖ್ಯವಾದವು ಎಲ್ಲ ಸಂಸ್ಕೃತದಲ್ಲೇ ಇರೋದು. ಅದು ನಮ್ಮ ದೇಶದ್ದೇ ಭಾಷೆ. ಅದನ್ನು ನಾನು ಹೋಗಿ ಬೇರೆ ಕಡೆ ಮಾಡ್ತೀನಿ ಅನ್ನೋದು ತುಂಬ ನಂಗೆ ಸಮಾಧಾನ ಇದೆ. ಆ ವಿಚಾರ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಹೇಗಿದೆ ಅಂತಂದರೆ, ಬರೋರು ನನಗೆ 3ನೇ ಕ್ಲಾಸ್ ಮಗುವಿಂದ 70-80 ವರ್ಷದ ಮುದುಕರವರೆಗೂ ಬರ್ತಾರೆ ಸ್ಟೂಡೆಂಟ್ಸ್. ಎಷ್ಟೋ ಜನ ದೇ ಸೇ ಐ ಆಮ್ ಗಿವಿಂಗ್ ಇಟ್ ಟು ದೆಮ್ ಆಸ್ ಕೌನ್ಸಿಲಿಂಗ್. ನಾನು ಸುಭಾಷಿತಾಗಿ ತುಂಬ ಪ್ರಾಮಿನೆನ್ಸ್ ಕೊಡ್ತೀನಿ. ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಮಾರಲ್ ವ್ಯಾಲ್ಯೂಸ್ ತುಂಬ ಕಮ್ಮಿ ಆಗಿದೆ. ವರ್ಲ್ಡ್ ಇಸ್ ಬಿಕಮಿಂಗ್ ಸೋ ಮೆಟೀರಿಯಲಿಸ್ಟಿಕ್. ಸೊ ಮನುಷ್ಯನಿಗೆ ಬರೀ ದುಡ್ಡು ಒಂದೇ ಹಿಂದೆ ಓಡೋದಾದಂಗೆ ಆಗೋಗಿದೆ. ಅದರಿಂದ ಅದೆಲ್ಲದಕ್ಕಿಂತ ಮಿಗಿಲಾದದ್ದು ಬೇರೆ ಇದೆ. ನಾವು ನಮ್ಮ ಮಾರಲ್ ವ್ಯಾಲ್ಯೂಸ್ನ ಕಳ್ಕೋಬಾರ್ದು ಅನ್ನೋದು ನಾನು ಮುಖ್ಯವಾಗಿ ಹೇಳ್ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದು. ನನಗೂ ಅದು ಸುಭಾಷಿತ ಆಗಲಿ ಒಂದು ಶ್ಲೋಕ ಆಗಲಿ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆದರಲ್ಲಿ ಸಿಕ್ಕೋಲ್ಲ. ಅದರಿಂದ ನಾನು ಅದನ್ನು ಮುಖ್ಯವಾಗಿ ಪ್ರಾಮಿನೆನ್ಸ್ ಕೊಡ್ತೀನಿ. ಅಫ್ಕೋರ್ಸ್ ಸಿಲೆಬಸ್ ವೈಸು ಆ ಪಾಠಗಳನ್ನು ಮಾಡ್ತೀನಿ. ಚಿಕ್ಕ ಚಿಕ್ಕ ಸ್ಟೋರೀಸ್ನ ಸಂಸ್ಕೃತದಲ್ಲಿ ತಗೊಂಡು ಓದ್ತೀನಿ. ಮಕ್ಕಳದ ಟ್ರಾನ್ಸ್ಲೇಷನ್ ಹೇಳ್ತಾರೆ. ನೀವು ನಂಬಲ್ಲ, ಅಲ್ಲಿ ತಮಿಳ್ನಾಡಿನಲ್ಲಿ ಹಿಂದಿ ಇಲ್ಲದೆ ಇರೋದ್ರಿಂದ ಆ ಲೇಡೀಸಿಗೆ ಈ ಬರ್ತಿರಲಿಲ್ಲ ಸಂಸ್ಕೃತದಲ್ಲಿ. ಇವತ್ತು ದೇ ರೈಟ್, ದೇ ಕಾನ್ವರ್ಸ್. ಆ್ಯಂಡ್ ನೀವು ಒಂದು ಶ್ಲೋಕ, ಇವಾಗ ನೀವು ಶುಕ್ಲಾಂಬರಧರಂ ವಿಷ್ಣುಂ ಶ್ಲೋಕ ಹೇಳಿದ್ರೆ, ಐ ಆಮ್ ಪ್ರೌಡ್ ದಟ್ ದೇ ಕ್ಯಾನ್ ಸ್ಪ್ಲಿಟ್ ಆ್ಯಂಡ್ ಸೇ ದ ಮೀನಿಂಗ್. ಮಕ್ಕಳು ಸ್ವಲ್ಪ ಟಂಗ್ ಟ್ವಿಸ್ಟಿಂಗ್ ಆಗಿರುತ್ತೆ, ಟಂಗ್ ಟ್ವಿಸ್ಟರ್. ಹೆಮರೇಜ್ ಪೇಷಂಟ್ಸ್ಗೆ ಸ್ಪೀಚ್ ಥೆರಪಿ ಥರ ಕೊಡ್ಬೋದು ಅಂತಾರೆ. ಆ್ಯಂಡ್ ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ಮಾಸಲ್ಲಿ ಸ್ಟೂಡೆಂಟ್ಸ್ ಅಲ್ಲೇ ಮಸ್ಕತ್ತಲ್ಲೇ ಹುಟ್ಟಿ ಬೆಳೆದವರೆಲ್ಲ ಇದ್ದಾರಾ ನಿಮ್ಮಲ್ಲಿ? ಮಸ್ಕಟ್ಟಲ್ಲಿ ಹುಟ್ಟಿ ಬೆಳೆದವ್ರು ಅಲ್ಲದೆ ಫಾರಿನರ್ಸ್ ಕೂಡ ಬರ್ತಾರೆ. ಅದಕ್ಕೂ ಏಜ್ ಆದವರು ಬರೀ ಸುಭಾಷಿತ ಕೆಲವ್ರು ಬರ್ತಾರೆ. ಅವ್ರಿಗೆ ಪಾಪ ಎಕ್ಸಾಮ್ ತಗೊಳ್ಳೋದು ಅದೆಲ್ಲ ಸ್ಟ್ರೆಸ್ ಆಗುತ್ತೆ ಅಂತ ಬರೀ ಸುಭಾಷಿತಕ್ಕೆ ಬಂದು ಅದರ ಅರ್ಥ ತಿಳ್ಕೊಂಡು ಅದ್ರ ಡಿಸ್ಕಷನ್ಸ್ ಕೇಳ್ಕೊಂಡು ಹೋಗ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದ ರಿಲಿಜನ್. ನಾನು ಅಲ್ಲಿ ಮಾಡ್ತಾ ಇರೋದು ಈ ಯಾರೇ, ಇವನ್ ದ ಒಮಾನೀಸ್ ಕ್ಯಾನ್ ಕಮ್ ಅಂಡ್ ಸಿಟ್ ಇನ್ ಮೈ ಕ್ಲಾಸ್. ದೇ ಕ್ಯಾನ್ ಆಲ್ಸೋ ಕಮ್. ಜರ್ಮನ್ಸ್ ಬರ್ತಾರೆ, ಬೇರೆ ಬೇರೆ ಈಜಿಪ್ಷಿಯನ್ಸ್ ಬರ್ತಾರೆ. ಅವರೆಲ್ಲ ಯಾರಿಗೆ ಆಸಕ್ತಿ ಇದೆ, ಕೆಲವುದು ಕೊಟೇಶನ್ಸ್ ನಾವು ಮಾಡ್ತೀವಿ. ಈಗ ಅಲ್ಲೆಲ್ಲ ಕ್ಲಾಸಿಕಲ್ ಡಾನ್ಸ್ ಪ್ರೋಗ್ರಾಮ್ಸ್ ನಡೆಯುತ್ತೆ. ಅವರು ನನಗೆ ಕಾನ್ಸೆಪ್ಟ್ಸಿಗೆ ಕೊಡ್ತಾರೆ. ಈಗ ಗುರು ಶಿಷ್ಯ ಸಂಬಂಧ ಅಂತ, ಅದು ಬರೀ ಹಿಂದೂಗಳಿಗೆ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ. ಯಾರೇ ಆಗಲಿ ಗುರು ಶಿಷ್ಯ ಸಂಬಂಧ ಯಾವ ದೇಶದಲ್ಲಿ ಯಾವ ಭಾಷೆಯಲ್ಲಿ ತಾಯಿ ಮಗು ಸಂಬಂಧ ಥರ ಅದು. ಆ ವಿಚಾರಗಳೆಲ್ಲ ನಾವು ಡಿಸ್ಕಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಶ್ಲೋಕನ ತಗೊಂಡು ಒಂದು ವಿದ್ಯೆ ಬಗ್ಗೆ ತಗೋತೀವಿ. ನಾಲೆಡ್ಜ್ ಅಂದ್ರೆ ಏನು, ಅದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ. ಸೊ ರಿಲಿಜನ್ ಬಿಟ್ಟು ಆಸ್ ಭಾಷೆ ನೀವು ನೋಡಿದಾಗ ಏನೇನು ಬೇಕೋ ಅದನ್ನೆಲ್ಲ ನಾನು ಅಲ್ಲಿ ಟೀಚ್ ಮಾಡ್ತೀನಿ. ಫಸ್ಟ್ ಒಂದು ಪರೀಕ್ಷೆ ಬರೆಸಿದ್ರಲ್ಲಿ 19 ಜನ ದೇ ಹ್ಯಾವ್ ಸೆಕ್ಯೂರ್ಡ್ 100 ಔಟ್ ಆಫ್ 100. ಸೊ ಅಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್ ಇನ್ ಮೈ ಬ್ಯಾಚ್. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದೆ. ಸಂಸ್ಕೃತನೂ ನನಗೆ ವಾರಕ್ಕೆ 3 ದಿನ ಸಂಸ್ಕೃತ ಹೇಳ್ಕೊಡ್ತೀನಿ. ಕನ್ನಡ ಪಾಠ ನಡೆಯುತ್ತೆ. ಕನ್ನಡ ಪಾಠ ಸ್ವಲ್ಪ ದಿನ ನಾನು ಹೋಗ್ತಾ ಇದ್ದೆ, ಕನ್ನಡ ಹೇಳ್ಕೊಡಕ್ಕೂ ಹೋಗ್ತಾ ಇದ್ದೆ. ಆದರೆ ತುಂಬ ಜನ ವಾಲಂಟಿಯರ್ಸ್ ಇದ್ದಾರೆ ಕನ್ನಡಕ್ಕೆ, ತುಂಬ ಜನ ಹೇಳ್ಕೊಡೋರು. ಕನ್ನಡ ಶಾಲೆಯಲ್ಲಿಲ್ಲ. ನಾವು ನಮ್ಮ ಮಕ್ಕಳಿಗೆ ಕನ್ನಡ ಬಿಟ್ಟು ಹೋಗಬಾರ್ದು ಅಂತ ಅಲ್ಲಿರೋ ಇಂಡಿಯನ್ ಸ್ಕೂಲ್ನಲ್ಲೇ ಶುಕ್ರವಾರ ಅಲ್ಲಿ ರಜಾ ದಿನ ಅಲ್ಲಿ 2 hours 1.5 hours ಒಂದು ಇಂದ ಶುರು ಮಾಡಿ ಅಲ್ಲೂ ಒಂದು 5-6 ತರಗತಿ ಥರ ಮಾಡ್ಕೊಂಡಿದ್ದೀವಿ. ಲೆವೆಲ್ಸ್ನಲ್ಲಿ ಕನ್ನಡನೂ ಹೇಳ್ಕೊಡ್ತಾರೆ. ಸಂಸ್ಕೃತ ತುಂಬ ಚೆನ್ನಾಗಿ ನಡೀತಿದೆ. ಅಂದರೆ ತುಂಬ ಇಂಟ್ರೆಸ್ಟಿಂದ. ಅಂದರೆ ಕ್ಲಾಸಿಗೆ ಅವರು ರಜೆ ಹಾಕೋಲ್ಲ. ಮಂಗಳವಾರ ಅಥವಾ ಗುರುವಾರಕ್ಕೆ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾರೆ ನನಗೆ. ಅದು ನಂಗೆ ತುಂಬ ಖುಷಿ ತಂದುಕೊಟ್ಟಿದೆ. ಈಗ ನೀವು ತಂಜಾವೂರು ಆರ್ಟಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಇಂಥ ಫ್ಯೂಚರ್ ಪ್ಲ್ಯಾನ್ಸ್ ಅಂತ ಇದೆಯಾ ನಿಮಗೆ? ನನಗೆ
ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ, ದೇವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅಷ್ಟು ಮಾತ್ರ ಹೇಳ್ಬಲ್ಲೆ. ಆದರೆ ಚೇಂಜಸ್ ಮಾಡಬೇಕು, ಹಿಂಗೆ ಮಾಡಬೇಕು ಇದನ್ನ ಇಲ್ಲ, ಚೇಂಜಸ್ ಅನ್ನೋದಕ್ಕಿಂತ ನಾ ಬೇರೆ ದೇಶದಲ್ಲಿ ಇದ್ದಾಗ ನಮ್ಮ ದೇಶದ ಏನಾದರೂ ಒಂದು ಕೊಡುಗೆ, ನಮ್ಮ ದೇಶದ ಸಂಸ್ಕೃತಿ ಬಿಟ್ಟು ಹೋಗಬಾರ್ದು, ಎಷ್ಟಾಗುತ್ತೆ ಅಷ್ಟು ನಮ್ಮವ್ರು ಈಗೆಲ್ಲ ಕಳ್ಕೋಬಾರ್ದು, ಆ ಮಾರಲ್ ವ್ಯಾಲ್ಯೂಸ್ ಹೋಗಬಾರ್ದು ಅನ್ನೋದು ಮಾತ್ರ ತುಂಬ ಆಸೆ ಇದೆ. ಅದಕ್ಕೆ ಎಷ್ಟಾಗುತ್ತೋ ಶ್ರಮಿಸ್ತೀನಿ. ನಾವು ಒಬ್ಬಳೇ ಶ್ರಮಿಸ್ತಾ ಇಲ್ಲ, ಫ್ಯಾಮಿಲಿನಲ್ಲಿ ಸಪೋರ್ಟ್ ಇದೆ. ಅಟ್ ದ ಸೇಮ್ ಟೈಮ್ ಸಂಸ್ಕೃತಕ್ಕೆ ಅಥವಾ ಪೇಂಟಿಂಗಿಗೆ ವರ್ಡ್ ಆಫ್ ಮೌತು ತುಂಬ ಜನ ಬಂದು ಆಸಕ್ತಿ ಇಟ್ಟು ಕಲಿತಾರೆ. ಒಂದು ನಾನು ತುಂಬ ಪ್ರಿಸೈಸ್ಲಿ ಐ ಟೆಲ್ ದೆಮ್ ಆಸ್ ಸೂನ್ ಆಸ್ ದೇ ಅಪ್ರೋಚ್ ಮೀ, ನಥಿಂಗ್ ಈಸ್ ಫಾರ್ ಟೈಮ್ ಪಾಸ್. ಏನೇ ರಿಯಲ್ ಡೆಡಿಕೇಶನ್ ಇದ್ದು ಯಾರೇ ಯಾವುದಕ್ಕೆ ಬಂದರೂ ನಾನು ಅವ್ರಿಗೆ ಏನು ಬೇಕಾದರೂ ಮಾಡಕ್ಕೆ ತಯಾರಿದ್ದೀನಿ. ದುಡ್ಡಿಗೆ ಪ್ರಾಧಾನ್ಯತೆ ಇಲ್ಲ, ಇಂಟ್ರೆಸ್ಟಿಗೆ ಪ್ರಾಧಾನ್ಯತೆ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರ ಅಂತ ಹೇಳ್ಬೋದು. ಯಾಕಂದ್ರೆ ಕಲೆನ ಇನ್ನೊಬ್ರಿಗೆ ಹೇಳಿಕೊಡೋದು, ಆಮೇಲೆ ವಿದ್ಯೆನ, ಸಂಸ್ಕೃತ ಭಾಷೆನ ಹೇಳ್ಕೊಡೋದು ತುಂಬಾ ಒಳ್ಳೆ ಜಾಬ್ ಅದು. ಅದು ಅಲ್ಲಿ ಹೋಗಿ ಬೇರೆ ದೇಶದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಕಲೆನ ಹೇಳ್ಕೊಡೋದು. ಆಸೆ ಪಟ್ಟು ಕಲಿತಿದ್ದಾರೆ, ಅವ್ರು ಕಲಿಯೋರು ಇರೋದ್ರಿಂದ ನಾ ಹೇಳ್ಕೊಡ್ತೀನಿ. ನಿಮ್ಗೆ ಮತ್ತಷ್ಟು ಖುಷಿ ಆಗುತ್ತೆ ಅಲ್ವಾ? ತುಂಬಾ ಖುಷಿ. ಥ್ಯಾಂಕ್ ಯು ಸೊ ಮಚ್ ಕವಿತಾ ಅವರೇ, ನಿಮ್ಮ ಮಾತಾಡಿ ತುಂಬಾ ಖುಷಿ ಆಯ್ತು. ಆಮೇಲೆ ನಿಮ್ಮ ಮತ್ತಷ್ಟು ಕೆಲಸಗಳಿಗೆ ಸುಗಮವಾಗಿ ಸಾಗಲಿ, ಫ್ಯೂಚರ್ ಪ್ಲಾನ್ಸ್ ಎಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರ ನೋಡಿದ್ರಲ್ಲ, ಕವಿತಾ ರಾಮಕೃಷ್ಣ ಅವರು ಒಂದು ಉದಾಹರಣೆ, ಆಮೇಲೆ ಪ್ರೇರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಹೆಣ್ಮಕ್ಳಿಗೆ ಕಲೆ ಗೊತ್ತಿರುತ್ತೆ, ವಿದ್ಯೆ ಗೊತ್ತಿರುತ್ತೆ. ಆ ಕಲಾದೇವಿನ, ವಿದ್ಯಾದೇವಿನ ದಾನ ಮಾಡೋದು ಅಥವಾ ಇನ್ನೊಬ್ರಿಗೆ ಹೇಳ್ಕೊಟ್ರೆ ಅದು ನಿಜವಾಗ್ಲೂ ಟೈಮ್ ಪಾಸ್. ಅದ್ರ ಜೊತೆಗೆ ನೀವು ಒಂದು ಸಂಸ್ಕೃತಿನ, ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸ್ಕೊಂಡು ಹೋಗಿರುವಂಥ ಒಂದು ಹೆಮ್ಮೆನೇ ಹೇಳ್ಬೋದು. ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.